ಟರ್ಕಿಯಲ್ಲಿ ಅಲ್ಲಿನ ಅಧ್ಯಕ್ಷ ಎರ್ದೋಗಾನ್ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಳೆದ 11 ವರ್ಷಗಳಿಂದ ಟರ್ಕಿಯ ಅಧ್ಯಕ್ಷರಾಗಿರುವ ಎರ್ದೋಗಾನ್ ವಿರುದ್ಧ ಜನಾಕ್ರೋಶ ಭೋಗಿಲೇಳ್ತಿರುವ ಲಕ್ಷಣಗಳಿವೆ. ಪ್ರಮುಖ ಪ್ರತಿಪಕ್ಷದ ನಾಯಕನ ಬಂಧನದ ವಿರುದ್ಧ ಕಳೆದ 6 ತಿಂಗಳಿಂದ ಅಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. 1000ಕ್ಕೂ ಹೆಚ್ಚು ಜನರ ಬಂಧನ ಆಗಿದ್ದರೂ ಪ್ರತಿಭಟನೆಯ ಕಾವು ಹೆಚ್ಚುತ್ತಲೇ ಇದೆ. ಈ ನಡುವೆ ಪ್ರತಿರೋಧ ಹೆಚ್ಚಿದಂತೆ ಅಧ್ಯಕ್ಷ ಎರ್ದೋಗಾನ್ ಅಧ್ಯಕ್ಷೀಯ ಚುನಾವಣೆಯನ್ನ ಅವಧಿಗೆ ಮೊದಲೇ ನಡೆಸ್ತಾರಾ ಅನ್ನೋ ಚರ್ಚೆನೂ ಶುರುವಾಗಿದೆ. ಭ್ರಷ್ಟಾಚಾರ ಆರೋಪದ ಮೇಲೆ ಇಸ್ತಾಂಬುಲ್ ಮೇಯರ್ ಅಕ್ರೆಮ್ ಇಮಾಮೋಗ್ಲು ಅವರ ಬಂಧನವನ್ನ ರಾಜಕೀಯ ಪ್ರೇರಿತ ಕ್ರಮ ಅಂತ ಆರೋಪಿಸಿ ಟರ್ಕಿಯಾದ್ಯಂತ ಭಾರಿ ಪ್ರತಿಭಟನೆಗಳು ಶುರುವಾಗಿವೆ. ಇಸ್ತಾಂಬುಲ್, ಅಂಕಾರಾ, ಇಜ್ಮೀರ್ ಸೇರಿದಂತೆ ಹಲವು ನಗರಗಳಲ್ಲಿ ಜನ ನಿರಂತರ 6 ರಾತ್ರಿ ಬೀದಿಗಿಳಿದು ಇಮಾಮೋಗ್ಲು ಅವರ ಬಿಡುಗಡೆಗೆ ಆಗ್ರಹಿಸಿದ್ದಾರೆ ಹಾಗೂ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ದೋಗಾನ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟರ್ಕಿಯ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ದೋಗಾನ್ ಅವರ ಬದ್ಧ ರಾಜಕೀಯ ವಿರೋಧಿ ಹಾಗೂ ಇಸ್ತಾಂಬುಲ್ ಮೇಯರ್ ಅಕ್ರೆಮ್ ಇಮಾಮೋಗ್ಲು ಅವರನ್ನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ರವಿವಾರ ಬಂಧಿಸಲಾಗಿದೆ. ಇಮಾಮೋಗ್ಲು ವಿರುದ್ಧದ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿ ವಾರದ ಆರಂಭದಲ್ಲಿ ಅವರ ನಿವಾಸದ ಮೇಲೆ ದಾಳಿ ನಡೆಸಲಾಗಿತ್ತು. ಪ್ರತಿಭಟನೆಗಳನ್ನು ನಡೆಸೋದರ ವಿರುದ್ಧ ಎರ್ದೋಗಾನ್ ನೀಡಿರುವ ಎಚ್ಚರಿಕೆಗಳನ್ನು ಲೆಕ್ಕಿಸದೆ ಇಸ್ತಾಂಬುಲ್ನಲ್ಲಿ ವಿವಿ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನ ಇಮಾಮೋಗ್ಲು ಬಂಧನವನ್ನು ಖಂಡಿಸಿ ರವಿವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಪ್ರತಿಪಕ್ಷ ನಾಯಕರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳುವುದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಎಂಬ ಆರೋಪವನ್ನ ಸರ್ಕಾರಿ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಹಾಗೂ ಟರ್ಕಿಯ ನ್ಯಾಯಾಲಯಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಅವರು ಹೇಳಿದ್ದಾರೆ. ಟರ್ಕಿಯ ಅಧ್ಯಕ್ಷೀಯ ಚುನಾವಣೆಗೆ ಇಮಾಮೋಗ್ಲು ಅವರನ್ನ ತನ್ನ ಅಭ್ಯರ್ಥಿಯಾಗಿ ಅನುಮೋದಿಸೋಕೆ ಪ್ರತಿಪಕ್ಷವಾದ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿ ಆಂತರಿಕ ಚುನಾವಣೆ ನಡೆಸೋದನ್ನ ಆರಂಭಿಸಿದ ಬೆನ್ನಲ್ಲೇ ಇಮಾಮೋಗ್ಲು ಅವರ ಬಂಧನ ಆಗಿದೆ. ಪಕ್ಷದ 15 ಲಕ್ಷಕ್ಕೂ ಅಧಿಕ ನೋಂದಾಯಿತ ಸದಸ್ಯರು ಮತ ಚಲಾಯಿಸಲಿದ್ದಾರೆ. ಈವರೆಗೆ ಇಮಾಮೋಗ್ಲು ಅವರೊಬ್ಬರೇ ಪ್ರತಿಪಕ್ಷ ಅಭ್ಯರ್ಥಿಯಾಗಿದ್ದು ಕೇವಲ ಸಾಂಕೇತಿಕವಾಗಿಯಷ್ಟೇ ಆಂತರಿಕ ಚುನಾವಣೆಯನ್ನ ಪಕ್ಷ ಆಯೋಜಿಸಿದೆ. ಸರ್ಕಾರ ಪ್ರತಿಭಟನೆಯನ್ನ ನಿಯಂತ್ರಿಸೋಕೆ ಬಲಪ್ರಯೋಗಕ್ಕೆ ಶರಣಾಗಿದ್ದು ಪ್ಲಾಸ್ಟಿಕ್ ಗುಂಡುಗಳನ್ನು ಬಳಸಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಈ ನಡುವೆ ಕೆಲವು ಪ್ರತಿಭಟನಾಕಾರರು ಪೊಲೀಸರ ಕಡೆಗೆ ಕಲ್ಲು, ಪಟಾಕಿ ಎಸೆದಿರುವುದಾಗಿ ವರದಿಯಾಗಿದೆ. ಗೃಹ ಸಚಿವ ಆಲಿ ಎರ್ಲಿಕಾಯ್ ಅವರ ಪ್ರಕಾರ ಬುಧವಾರದಿಂದ ಭಾನುವಾರದವರೆಗೆ 1133 ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದ್ದು ಅವರಲ್ಲಿ 43 ಜನರು ಎರ್ದೋಗಾನ್ ಮತ್ತು ಅವರ ಕುಟುಂಬವನ್ನ ಅವಹೇಳನ ಮಾಡಿದ್ದಕ್ಕಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಪ್ರತಿಭಟನೆ ನಡುವೆನೇ ಪ್ರತಿಪಕ್ಷ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿಯ ನಾಯಕ ಆಸ್ಗಾರ್ ಓಜೆಲ್ ಮಂಗಳವಾರ ಸಿಲಿವ್ರಿ ಜೈಲಿಗೆ ಭೇಟಿ ನೀಡಿ ಇಮಾಮೋಗ್ಲು ಅವರನ್ನ ಭೇಟಿ ಮಾಡಿದ್ರು. ಅವರು ಇಸ್ತಾಂಬುಲ್ ಮಹಾನಗರ ಪಾಲಿಕೆ ಕಚೇರಿಯ ಹೊರಗೆ ಪ್ರತಿಭಟನೆಯನ್ನು ಆಯೋಜಿಸುವಂತೆ ಕರೆ ನೀಡಿದ್ದು ಸರ್ಕಾರ ನೇಮಕ ಮಾಡಲಿರುವ ಪ್ರತಿನಿಧಿಯ ವಿರುದ್ಧವಾಗಿ ಪಾಲಿಕೆ ಸದಸ್ಯನನ್ನ ಕಾರ್ಯನಿರ್ವಹಣಾ ಮೇಯರ್ ಆಗಿ ನೇಮಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಸರ್ಕಾರ ಪ್ರತಿಭಟನೆಗಳ ಕುರಿತು ವರದಿ ಮಾಡ್ತಾ ಇದ್ದ ಪತ್ರಕರ್ತರ ಮೇಲೂ ಕಠಿಣ ಕ್ರಮ ಕೈಗೊಂಡಿದ್ದು ಪ್ರತಿಭಟನೆಯ ನಿಯಮಗಳನ್ನು ಉಲ್ಲಂಘಿಸಿರುವ ಆರೋಪದ ಮೇಲೆ 8 ಪತ್ರಕರ್ತರನ್ನ ಬಂಧಿಸಲಾಗಿದೆ. ಮಾಧ್ಯಮ ಸಂಘಗಳು ಈ ಕ್ರಮವನ್ನ ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ದಾಳಿ ಅಂತ ಖಂಡಿಸಿವೆ. ಕನಿಷ್ಠ 8 ಮಂದಿ ವರದಿಗಾರರು ಹಾಗೂ ಛಾಯಾಗ್ರಾಹಕರನ್ನ ಅಧಿಕಾರಿಗಳು ಸೋಮವಾರ ಬಂಧಿಸಿದ್ದಾರೆ. ಈ ಮೂಲಕ ಟರ್ಕಿ ಸರ್ಕಾರ ಪತ್ರಿಕಾ ಸ್ವಾತಂತ್ರ್ಯವನ್ನ ಹಾಗೂ ಸತ್ಯವನ್ನ ತಿಳಿಯುವ ಜನರ ಹಕ್ಕನ್ನ ಕಸ್ತಿದೆ ಅಂತ ಡಿಸ್ಕ್ ಬಸೀನ್ ಇಸ್ ಮೀಡಿಯಾ ವರ್ಕರ್ಸ್ ಸಂಸ್ಥೆ ಆರೋಪಿಸಿದೆ. ಬಂಧಿತರನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಅಂತಾನು ಆಗ್ರಹಿಸಿದೆ. ಟರ್ಕಿಯ ಮಾಧ್ಯಮ ಸಂಸ್ಥೆಗಳು, ಪತ್ರಕರ್ತರು ಹಾಗೂ ರಾಜಕಾರಣಿಗಳಿಗೆ ಸೇರಿದ 700ಕ್ಕೂ ಹೆಚ್ಚಿನ ಖಾತೆಗಳನ್ನು ಸ್ಥಗಿತಗೊಳಿಸುವಂತೆ ನ್ಯಾಯಾಲಯಗಳು ಆದೇಶಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ ತಿಳಿಸಿದೆ. ಇಮಾಮೋಗ್ಲು ಅವರು ಮಾರ್ಚ್ 19ರಂದು ಕ್ರಿಮಿನಲ್ ಸಂಘಟನೆ, ಲಂಚ, ಬಲವಂತ, ಟೆಂಡರ್ ಅಕ್ರಮಗಳ ಆರೋಪದ ಮೇಲೆ ಬಂಧಿತರಾಗಿದ್ದು ಈ ಎಲ್ಲ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ. ಅವರ ಅಮಾನತು ಎರ್ದೋಗಾನ್ 2028ರ ಮೊದಲು ಮುಂಗಡ ಚುನಾವಣೆ ಘೋಷಣೆ ಮಾಡುವ ಸಾಧ್ಯತೆಗಳ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.